ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಚೌಳಿಕಾಯಿ ಮಟನ್ ಸುಕ್ಕ. ಚೌಳಿಕಾಯಿ ಮಟನ್ ಸುಕ್ಕ ಮಾಡ್ಲಿಕ್ಕೆ ಏನೇನು ತೊಗೊಂಡಿನಿ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಒಂದು ಪಾವು ಕೆಜಿ ಅಷ್ಟು ಚೌಳಿಕಾಯಿ ತೊಗೊಂಡಿನಿ, ಮತ್ತೆ ಒಂದು ಒನೆನ್ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೀನಿ, ಮತ್ತೆ 100 ಗ್ರಾಮ್ ಅಷ್ಟು ಮಟನ್ ತೊಗೊಂಡಿದ್ದೀನಿ. ಇದು ಮಟನ್ ಎಕ್ದಮ್ ತಿಳುವಾದಂಥ ಮಟನ್ ತೊಗೊಂಡಿದ್ದೀನಿ. ಇವಾಗ ನಾನು ಮಿಕ್ಸರ್ ಜಾರಲ್ಲಿ ಮಸಾಲೆ ರುಬ್ಕೋತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 5 ಪೀಸು, ಮತ್ತೆ 5 ಪೀಸಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊಬ್ಬರಿ ತುರಿ 2 ಇಂಚಷ್ಟು, ಮತ್ತು ಇದು ಅಲ್ಲ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹವಿಷ್ಕಾಳು ಹಾಕ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಬನ್ನಿ ಮಿಕ್ಸರ್ ಮಾಡ್ಕೊಂಡು ಬರೋಣ. ಇವಾಗ ಇನ್ನು ಸ್ವಲ್ಪ ನೀರು ಹಾಕೊಂಡು ಇನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ. ಈ ಥರ ಚೆನ್ನಾಗಿ ಮಸಾಲೆ ರುಬ್ಕೊಂಡು ಬರಬೇಕು. ಸ್ವಲ್ಪ ಆಯಿಲ್ ಹಾಕೋಣ. ಇದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತೆಗಿಬೇಕಾಗ್ತದ, ಅದಕ್ಕಾಗಿ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಇವಾಗ ಇದು ಸಣ್ಣ ಸಣ್ಣ ಪೀಸ ಆಗಿರುವಂತ ಮಟನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ನಾನು ಕುಕ್ಕರ್ ಹಚ್ಚಿ ಚೆನ್ನಾಗಿ ವಿಸಿಲ್ ತಗೋಣ, 3 ವಿಸಿಲು. ಇವಾಗ ಚೌಳಿಕಾಯಿ ಚೆನ್ನಾಗಿ ಹುರ್ಕೋಬೇಕಾಗ್ತದ. ಒಂದು ಪ್ಯಾನ್ಗೆ ಚೌಳಿಕಾಯಿ ಎಲ್ಲ ಹಾಕ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ನಾನು 3 ವಿಸಿಲ್ ತಗೊಂಡಿದ್ದೀನಿ ನೋಡಿ. ಈ ತರ ಇದು ಕುದ್ದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಕುದ್ದಿದೆ ಹೀಗೆ. ಇವಾಗ ಒಂದು ಬಟ್ಟಲದಲ್ಲಿ ತೆಗಿತಾ ಇದ್ದೀನಿ ನಾನು. ಇವಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನು. ಇವಾಗ 1 ಸ್ಪೂನಿಂದ 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನೋಡಿ. ಒನ್ನೇನು ಹಾಕ್ತಾ ಇದ್ದೀನಿ. ಟೊಮೆಟೊ, ಕಟ್ ಮಾಡಿದಂತ ಟೊಮೆಟೊ, ಇವಾಗ ಆವಾಗಲೇ ಮಾಡಿದಂತ ಮಸಾಲೆಯನ್ನು ಹಾಕೋಣ. ಇವಾಗ ಇದಕ್ಕೆ ಮಟನ್ ಅನ್ನು ಹಾಕೋಣ, ಕುದಿಸಿದಂತ ಮಟನ್. ಇದು ಅದ್ರ ಸೂಪ್ ಕೂಡ ಜೊತೆನೆ ಹಾಕ್ಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದೀನಿ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆ ಎಲ್ಲ ಇರೋಂಥ ಮಟನ್ ತಗೊಂಡಿಲ್ಲ, ಎಕ್ದಮ್ ಮೆತ್ತಗ ಇರೋವಂಥದ್ದು ಮಟನ್ ಪೀಸ್ ತಗೊಂಡಿದ್ದೆ. ಎಕ್ದಮ್ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಚೌಳಿಕಾಯನ್ನು ಹಾಕೋಣ. ಹುರಿದಂತ ಚೌಳಿಕಾಯಿ ಹಾಕ್ತಾ ಇದೀನಿ. ಇವಾಗ ಒಂದು ವಿಸಿಲ್ಗಿಂತೂ ಕಮ್ಮಿಯಾಗಿ ನಾವು ವಿಸಿಲ್ ತಗೊಳ್ಳೋಣ. ಒಂದು ಉಗ ಬರ್ತದಲ್ವಾ, ಅವಾಗೆ ಬಂದ್ ಮಾಡಿದ್ರೆ ಆಯ್ತು. ಇವಾಗ ನಾನು ಒಂದು ವಿಸಿಲ್ ತಗೊಂಡಿದ್ದೀನಿ. ವಿಸಿಲ್ ತಗೊಂಡಿಲ್ಲ, ಉಗ ತಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಈ ತರ ಆಗ್ಬೇಕು. ಸ್ಮೆಲ್ ಅಂತೂ ಬಹಳ ಚೆನ್ನಾಗಿದೆ. ಇವಾಗ ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ಇದು ನಾನು ಅಕ್ಕಿ ರೊಟ್ಟಿ ಜೋಡಿ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದಕ್ಕಾಗಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ಅಲ್ವಾ?
ನೀವು ಕೂಡ ಅಕ್ಕಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ರೊಟ್ಟಿ ಜೋಡಿ ಆಗಲಿ ಮಾಡಿ ತಿನ್ಬೋದು.